ಓಂ ನಮಃ ಶಿವಾಯ. ಸಮಸ್ತರಿಗೂ ನಮಸ್ಕಾರಗಳು. ಈ ವರದಿಯು ನಿಮಗೆ ಮೇಲ್ನೋಟಕ್ಕೆ ಸಾಮಾನ್ಯವೆನಿಸಿದರೂ ಇದರಲ್ಲಿ ಅಡಗಿರುವ ದೈವಿಕ ಸಂಕೇತಗಳು ಅತ್ಯಂತ ಮಹತ್ವದ್ದಾಗಿವೆ. ನೀವು ಈ ಮಾಹಿತಿಯನ್ನು ಪಡೆಯುತ್ತಿರುವುದು ಕೇವಲ ಆಕಸ್ಮಿಕವಲ್ಲ, ಇದು ವಿಧಿಯು ನಿಮಗೆ ನೀಡುತ್ತಿರುವ ರಹಸ್ಯ ಸೂಚನೆಯಾಗಿದೆ. ಮೇಷರಾಶಿಯ ಜಾತಕದವರು ಏಪ್ರಿಲ್ 6 ರಿಂದ 12ರ ಈ ಅವಧಿಯಲ್ಲಿ 3 ಪ್ರಮುಖ ಶುಭ ಘಟನೆಗಳನ್ನು ಏಕಕಾಲದಲ್ಲಿ ಕಾಣಲಿದ್ದೀರಿ. ಇದು ಪ್ರಾಯಶಃ ಪರಮಾತ್ಮನ ಸಂಕಲ್ಪವೇ ಇರಬಹುದು. ಸೃಷ್ಟಿಕರ್ತನು ನಿಮ್ಮ ಬದುಕಿನಲ್ಲಿ ಏನು ಬದಲಾವಣೆ ತರಬಯಸಿದ್ದಾನೆ ಮತ್ತು ಆ 3 ಮಹತ್ತರ ಸುದ್ದಿಗಳು ಯಾವುವು ಎಂಬುದನ್ನು ನಾನು ಸವಿಸ್ತಾರವಾಗಿ ವಿವರಿಸುತ್ತೇನೆ. ಆದರೆ ಅದಕ್ಕೂ ಮುನ್ನ ನನ್ನದೊಂದು ಪುಟ್ಟ ಮನವಿ. ನಿಮ್ಮನ್ನು ಎಚ್ಚರಿಸಲು, ಜಾಗೃತಗೊಳಿಸಲು ಮತ್ತು ಸನ್ನದ್ಧಗೊಳಿಸಲು ನಾನು ಬಂದಿದ್ದೇನೆ. ಬ್ರಹ್ಮಾಂಡದ ಗ್ರಹಗತಿಗಳಲ್ಲಿ ಯಾವುದೇ ವ್ಯತ್ಯಾಸವಾದರೂ ಅದು ಮನುಷ್ಯನ ದೈನಂದಿನ ಬದುಕಿನ ಮೇಲೆ ಖಂಡಿತ ಪ್ರಭಾವ ಬೀರುತ್ತದೆ. ಪ್ರಸ್ತುತ ಮೇಷರಾಶಿಯವರ ಜೀವನದ ಮೇಲೆ ಈ ಪ್ರಭಾವವು ತೀವ್ರವಾಗಿದೆ, ಏಕೆಂದರೆ ರಾಹು ಮತ್ತು ಕೇತುಗಳ ಸಂಚಾರವು ನಡೆಯುತ್ತಿದೆ. ರಾಹು ಮತ್ತು ಕೇತುಗಳು ಅಶುಭ ಗ್ರಹಗಳೆಂದು ನೀವು ಭಾವಿಸಿರಬಹುದು. ಆದರೆ ಈ ನೆರಳು ಗ್ರಹಗಳು ಯಾವಾಗಲೂ ಕಷ್ಟವನ್ನೇ ನೀಡುತ್ತವೆ ಎಂಬುದು ಸರಿಯಲ್ಲ. ಕೆಲವೊಮ್ಮೆ ಅವು ಅಪಾರ ಸಂತಸ ಮತ್ತು ಸತ್ಸುದ್ದಿಗಳನ್ನು ತರುತ್ತವೆ, ಆದರೆ ಕೆಲವೊಮ್ಮೆ ಚಿಂತನೆಗಳಲ್ಲಿ ಗೊಂದಲವನ್ನುಂಟು ಮಾಡುತ್ತವೆ. ಈ ನಿರೂಪಣೆಯ ಮೂಲಕ ನಾನು ತಿಳಿಸುವ ಪ್ರತಿಯೊಂದು ಅಂಶವನ್ನು ಬಹಳ ಜಾಗರೂಕತೆಯಿಂದ ನೆನಪಿಟ್ಟುಕೊಳ್ಳಿ. ನೋಡಿ, ನಮ್ಮ ಪಥದಲ್ಲಿ ಅನಿರೀಕ್ಷಿತವಾಗಿ ಸಂಕಷ್ಟಗಳು ಎದುರಾದರೆ ನಾವು ಧೈರ್ಯಗುಂದಬಾರದು ಅಥವಾ ಭೀತಿಗೊಳಗಾಗಬಾರದು, ಬದಲಿಗೆ ನಾವು ಅತ್ಯಂತ ಜಾಗರೂಕರಾಗಿ ಹೆಜ್ಜೆ ಇಡಬೇಕು. ಆದ್ದರಿಂದಲೇ ಈ ಪ್ರಸ್ತುತಿಯ ಮೂಲಕ ನೀವು ಏಕೆ ಎಚ್ಚರದಿಂದ ಇರಬೇಕು ಎಂಬುದನ್ನು ನಾನು ತುಂಬಾ ವಿವರವಾಗಿ ಬಿಚ್ಚಿಡುತ್ತೇನೆ. ಮೇಷಜಾತಕದವರೇ, ಈ ಕಾಲಘಟ್ಟವು ಸಾಕ್ಷಾತ್ ಪರಶಿವ ಮತ್ತು ಮಹಾಬಲಿ ಹನುಮಂತನ ಅನುಗ್ರಹಕ್ಕೆ ಪಾತ್ರವಾಗಿದೆ. ಈ ಸಮಯದಲ್ಲಿ ಅನೇಕ ಮಂದಿ ನಿಮ್ಮ ಏಳಿಗೆಯನ್ನು ತಡೆಯಲು ಪ್ರಯತ್ನಿಸಬಹುದು. ಅಂದರೆ ನಿಮ್ಮ ಜೀವನ ಶೈಲಿಯನ್ನು ಕಂಡು ಸಹಿಸದವರು ನಿಮ್ಮ ಬದುಕಿನಲ್ಲಿ ಕಿಂಚಿತ್ತೂ ಹರ್ಷ ಮೂಡಿದರೂ ತಮ್ಮ ಪೂರ್ಣ ಶಕ್ತಿಯನ್ನು ಬಳಸಿ ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಯತ್ನಿಸುತ್ತಾರೆ. ಯಾವುದೋ ಒಂದು ಗುರಿಯನ್ನು ತಲುಪಲು ನೀವು ಅನೇಕ ಮಾಸಗಳಿಂದ ಅಥವಾ ವರ್ಷಗಳಿಂದ ಹಗಲಿರುಳು ಕಠಿಣ ಶ್ರಮ ಪಟ್ಟಿದ್ದೀರಿ, ಆದರೆ ನಿರೀಕ್ಷಿತ ಫಲಿತಾಂಶಗಳು ಇದುವರೆಗೆ ದೊರೆತಿಲ್ಲ. ಆದರೆ ಈ ಬಾರಿ ಈ ಮಾಹಿತಿಯ ಮೂಲಕ ಎಲ್ಲಾ ಮೇಷರಾಶಿಯವರಿಗೆ ಅವರ ಬದುಕಿನಲ್ಲಿ ವಹಿಸಬೇಕಾದ ಕೆಲವು ಮುನ್ನೆಚ್ಚರಿಕೆಗಳನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ. ಅಷ್ಟೇ ಅಲ್ಲ, ಪರಮಾತ್ಮನು ನಿಮಗೆ 3 ಬೃಹತ್ ಸುದ್ದಿಗಳ ಉಡುಗೊರೆ ನೀಡಲು ಸಜ್ಜಾಗಿದ್ದಾನೆ. ಹೌದು, ಜೀವನದ ಈ ದೊಡ್ಡ ತಿರುವಿನ ಅರ್ಥವೇನು? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ. ನೋಡಿ, ರಾಹು ಮತ್ತು ಕೇತುಗಳು 8ನೇ ಮತ್ತು 10ನೇ ಮನೆಗಳಲ್ಲಿ ಸಂಚರಿಸುತ್ತಿದ್ದಾರೆ. ಈ ಕಾರಣದಿಂದಾಗಿ ನೀವು ಕಿಂಚಿತ್ತೂ ಎಚ್ಚರಿಕೆಯಿಂದ ಇರಲೇಬೇಕು. ಮೇಷರಾಶಿಯವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯವಾಗಿದೆ, ಏಕೆಂದರೆ ಈ ಹಂತದಲ್ಲಿ ನೀವು ಅಜಾಗರೂಕರಾದರೆ ನೀವು ಗಣನೀಯವಾದ ನಷ್ಟವನ್ನು ಅನುಭವಿಸುವ ಭೀತಿಯಿರುತ್ತದೆ. ಇದು 100ಕ್ಕೆ 100ರಷ್ಟು ಜ್ಯೋತಿಷ್ಯದ ಲೆಕ್ಕಾಚಾರವಾಗಿದೆ. ಸ್ನೇಹಿತರೆ, ಈ ರಾಶಿಚಕ್ರದ ಜನರಿಗೆ ಮೊದಲ ಎಚ್ಚರಿಕೆ ಏನೆಂದರೆ, ನಿಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ವಿದ್ಯಮಾನದ ಬಗ್ಗೆಯೂ ಕಣ್ಣಿಡಿ. ನಿಮ್ಮ ಹಿತಾಸಕ್ತಿಗಳನ್ನು ನೀವು ಕಾಪಾಡಿಕೊಳ್ಳಬೇಕು. ನಿಮ್ಮ ಕುಟುಂಬ ಮತ್ತು ಆಸ್ತಿಯನ್ನು ಸುರಕ್ಷಿತವಾಗಿರಿಸಿಕೊಳ್ಳಬೇಕು, ಏಕೆಂದರೆ ಹೊರಗಿನವರು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಅವರು ಕೇವಲ ಒಂದು ರೀತಿಯ ಹಾನಿ ಮಾಡುವುದಿಲ್ಲ, ಅವರು ಸಕಲ ರೀತಿಯಲ್ಲಿಯೂ ನಿಮ್ಮನ್ನು ಕುಗ್ಗಿಸಲು ಸಂಚು ರೂಪಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಮೊದಲು ನಮ್ಮ ಆತ್ಮಸ್ಥೈರ್ಯ ಮತ್ತು ಬದುಕನ್ನು ರಕ್ಷಿಸಿಕೊಳ್ಳಬೇಕು. ಇದಕ್ಕಾಗಿ ನಾವು ಸದಾ ಸನ್ನದ್ಧರಾಗಿರಬೇಕು. ನಿಮ್ಮ ಚಿಂತನಾ ಲಹರಿಯು ಸಂಪೂರ್ಣ ಸಕಾರಾತ್ಮಕವಾಗಿರಬೇಕು ಮತ್ತು ಸರಿಯಾದ ವಿವೇಚನೆಯನ್ನು ನೀವು ಬೆಳೆಸಿಕೊಳ್ಳಬೇಕು. ನೋಡಿ, ಗ್ರಹಗಳ ಚಲನೆಯು ನಮಗೆ ಸೂಚನೆ ನೀಡಿದಾಗ ಅಥವಾ ನಮ್ಮ ರಾಶಿಯಲ್ಲಿ ಏನಾದರೂ ವಿಶೇಷ ಜರುಗಲಿದೆ ಎಂದಾದಾಗ ಅದನ್ನು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಮೊದಲೇ ಅರಿಯಬಹುದು. ನಾನು ಆ ದೈವಿಕ ಸಂಕೇತಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಮುಂಬರುವ ದಿನಗಳಲ್ಲಿ ಈ ರಾಶಿಯವರಿಗೆ 3 ಪ್ರಮುಖ ಲಕ್ಷಣಗಳು ಗೋಚರಿಸಲಿವೆ. ಮಹಾದೇವ ಮತ್ತು ಆಂಜನೇಯ ಸ್ವಾಮಿಯೂ ನಿಮಗೆ 3 ಅತ್ಯಂತ ಮಂಗಳಕರ ಸುದ್ದಿಗಳನ್ನು ನೀಡಲಿದ್ದಾರೆ ಎಂದು ನಾನು ಮೊದಲೇ ಹೇಳಿದ್ದೆ. ಅಂದ ಮೇಲೆ ಇದು ವಿಧಿಯ ಆಟವಲ್ಲದೆ ಮತ್ತೇನು? ಆದರೆ ಈ ಸಮಯದಲ್ಲಿ ಜಾಗೃತವಾಗಿರುವುದು ಬಹಳ ಮುಖ್ಯ, ಏಕೆಂದರೆ ಕೇವಲ ಅಪರಿಚಿತರಲ್ಲ, ನಿಮ್ಮ ಹತ್ತಿರದ ಸ್ನೇಹಿತರಲ್ಲೊಬ್ಬರು ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಬಗೆಯಲು ಹೊಂಚು ಹಾಕುತ್ತಿರಬಹುದು. ಅವರ ಸಂಚು ವಿಫಲವಾಗಬೇಕಾದರೆ ನೀವು ಸಕಲವನ್ನು ಕ್ರಮಬದ್ಧವಾಗಿ ನಿರ್ವಹಿಸಬೇಕು. ಪ್ರತಿಯೊಂದು ನಿರ್ಧಾರವನ್ನು 100 ಬಾರಿ ಯೋಚಿಸಿ ತೆಗೆದುಕೊಳ್ಳಿ, ಏಕೆಂದರೆ ವೈರಿಗಳು ಯಾವಾಗಲೂ ನಿಮ್ಮ ದೌರ್ಬಲ್ಯಕ್ಕಾಗಿ ಕಾಯುತ್ತಿರುತ್ತಾರೆ. ಇಲ್ಲಿಂದ ಮುಂದಕ್ಕೆ ಈ ರಾಶಿಯವರು ಮುಂಬರುವ 24 ಗಂಟೆಗಳ ಕಾಲಾವಧಿಯಲ್ಲಿ ಯಾವ 3 ಸುದ್ದಿಗಳನ್ನು ಪಡೆಯಲಿದ್ದಾರೆ ಎಂಬುದನ್ನು ವಿಶ್ಲೇಷಿಸೋಣ. ಮೊದಲನೆಯ ಶುಭಸುದ್ದಿ, ಸ್ನೇಹಿತರೆ, ಮೊದಲ ದೊಡ್ಡ ಸಂತಸದ ವಿಷಯವೇನೆಂದರೆ, ನಿಮ್ಮ ಬದುಕಿನಲ್ಲಿ ವರ್ಷಗಳಿಂದ ಕುಂಠಿತವಾಗಿದ್ದ ಯಾವುದೇ ಕಾರ್ಯವಿದ್ದರೆ ಆ ಕೆಲಸವು ಈಗ ವೇಗವನ್ನು ಪಡೆದುಕೊಳ್ಳಲಿದೆ. ನಿಮ್ಮ ಸಕಲ ಪ್ರಯತ್ನಗಳು ಈಗ ಫಲ ನೀಡಲು ಆರಂಭಿಸುತ್ತವೆ. ಅಲ್ಲದೆ ಈ ಸಮಯದಲ್ಲಿ ನೀವು ನೂತನ ಅವಕಾಶಗಳನ್ನು ಮತ್ತು ಕ್ರಾಂತಿಕಾರಿ ಆಲೋಚನೆಗಳನ್ನು ಪಡೆಯಲಿದ್ದೀರಿ.
ನೀವು ತೀವ್ರವಾದ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿದ್ದರೆ ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿಯು ನಿಮಗೆ ಬೆಂಬಲ ನೀಡಲಿದ್ದಾರೆ. ಈ ವ್ಯಕ್ತಿ ಕೇವಲ ಸಾಮಾನ್ಯ ಮನುಷ್ಯನಲ್ಲ, ನಿಮ್ಮ ಕಷ್ಟಗಳನ್ನು ನೀಗಿಸಲು ದೇವರಿಂದ ಕಳುಹಿಸಲ್ಪಟ್ಟ ದೂತನೂ ಇರಬಹುದು. ಮೊದಲ ಸತ್ಸುದ್ದಿ ಎಂದರೆ ನಿಮ್ಮ ಮನೆಯಂಗಳಕ್ಕೆ ಸಂತೋಷ ಬರಲಿದೆ. ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣವಾಗುತ್ತವೆ ಮತ್ತು ನಿಮ್ಮ ಬದುಕಿನ ದಿಕ್ಕೆ ಬದಲಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಎರಡನೆಯ ಒಳ್ಳೆಯ ಸುದ್ದಿ, ನಿಮ್ಮ ಹಣಕಾಸಿನ ಸ್ಥಿತಿಯು ಆಕಸ್ಮಿಕವಾಗಿ ಸುಧಾರಿಸಲಿದೆ ಮತ್ತು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಏರಿಕೆಯನ್ನು ಕಾಣಲಿದ್ದೀರಿ. ಇದರಿಂದ ಅನೇಕ ಲಾಭಗಳು ನಿಮಗೆ ದೊರೆಯಲಿವೆ. ನಿಮಗೆ ತಿಳಿದಿರುವಂತೆ ಬದುಕಿನಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಾರೆ. ಆದರೆ ನಾವು ನಮ್ಮ ಸ್ವಂತ ಪರಿಶ್ರಮದ ಮೂಲಕ ಅವುಗಳನ್ನು ಗೆಲ್ಲಬೇಕು. ಸಂಕಷ್ಟಗಳನ್ನು ಕಂಡು ಓಡಿಹೋಗುವ ಬದಲು ನಾವು ಅವುಗಳನ್ನು ಎದೆಗುಂದದೆ ಎದುರಿಸಬೇಕು. ಈ ರಾಶಿಚಕ್ರದಲ್ಲಿ ಜನಿಸಿದವರು ಜನ್ಮಜಾತವಾಗಿ ಪರಾಕ್ರಮಿಗಳು. ಅವರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ, ಬದಲಿಗೆ ಗುರಿಯತ್ತ ಮುನ್ನುಗ್ಗುತ್ತಾರೆ. ಆದ್ದರಿಂದ ಎರಡನೇ ಶುಭ ಸುದ್ದಿ ಎಂದರೆ ನಿಮ್ಮ ದೀರ್ಘಕಾಲದ ಕಾಯಕಗಳು ಫಲ ನೀಡಲಿವೆ. ನೀವು ಅಭೂತಪೂರ್ವ ಯಶಸ್ಸನ್ನು ಗಳಿಸಲಿದ್ದೀರಿ. ನೀವು ಎಂದೂ ಕಲ್ಪಿಸಿಕೊಳ್ಳದ ಕ್ಷೇತ್ರಗಳಲ್ಲಿ ಸೌಖ್ಯವನ್ನು ಕಾಣುವಿರಿ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಿಮ್ಮ ದೈನಂದಿನ ಬದುಕು ಇಂದಿನಿಂದ ಸಂಪೂರ್ಣ ಹೊಸ ರೂಪ ಪಡೆಯಲಿದೆ ಮತ್ತು ಬಾಕಿ ಉಳಿದಿದ್ದ ಸಕಲ ಕೆಲಸಗಳು ಮುಗಿಯಲಿವೆ. ನಿಮ್ಮ ವೈಯಕ್ತಿಕ ಪ್ರೇಮ ಜೀವನಕ್ಕೆ ಸಂಬಂಧಿಸಿದ ಸುದ್ದಿಗಳು ಸಹ ನಿಮ್ಮನ್ನು ತಲುಪಲಿವೆ. ಅನೇಕ ಮಂದಿ ಪ್ರೀತಿಯ ವಿಚಾರದಲ್ಲಿ ದೀರ್ಘಕಾಲದಿಂದ ನೊಂದುಕೊಂಡಿದ್ದಾರೆ, ತಮ್ಮ ಪ್ರೇಮಿ ಯಾವಾಗ ಮರಳುತ್ತಾರೆ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ. ಈಗ ಕಾಲಚಕ್ರ ಬದಲಾಗುತ್ತಿದೆ. ರಾಹು ಮತ್ತು ಕೇತುಗಳ ಈ ಗೋಚಾರ ಫಲವು ನಿಮ್ಮ ಜಾತಕದಲ್ಲಿ ಅಂತಹ ಮಂಗಳಕರ ಯೋಗಗಳನ್ನು ರೂಪಿಸುತ್ತಿದೆ. ನೀವು ಜಾಗರೂಕರಾಗಿದ್ದರೂ ಸಹ ನಿಮ್ಮ ಹಳೆಯ ಮುರಿದ ಸಂಬಂಧಗಳು ಮತ್ತೆ ಸರಿಹೋಗಲಿವೆ. ಅದು ಪ್ರೀತಿಯಾಗಿರಲಿ ಅಥವಾ ಆತ್ಮೀಯ ಸಂಬಂಧವಿರಲಿ, ನಿಮ್ಮ ಹತ್ತಿರದ ಸಂಬಂಧಿಯೊಬ್ಬರು ನಿಮಗೆ ಹೊಸ ಸ್ಫೂರ್ತಿ ತುಂಬಲಿದ್ದಾರೆ. ನಿಮ್ಮ ಸ್ನೇಹಿತರು ಕೂಡ ನಿಮ್ಮನ್ನು ಕಂಡು ಪ್ರೇರಣೆ ಪಡೆಯುತ್ತಾರೆ, ಏಕೆಂದರೆ ನೀವು ಸೋಲನ್ನು ಒಪ್ಪದ ಛಲಗಾರರು. ಹನುಮಂತನ ಕೃಪೆ ನಿಮ್ಮ ಮೇಲಿದೆ. ಆಂಜನೇಯ ಸ್ವಾಮಿಯು ಎಂದು ರಣರಂಗದಲ್ಲಿ ಸೋತವನಲ್ಲ ಎಂಬುದನ್ನು ಸ್ಮರಿಸಿಕೊಳ್ಳಿ. ಹಾಗಿದ್ದ ಮೇಲೆ ಅವನ ಭಕ್ತರಿಗೆ ಸೋಲೆಂಬುದಿದೆಯೇ? ಈ ಅವಧಿಯಲ್ಲಿ ಅವನು ನಿಮ್ಮ ಮೇಲೆ ದಯೆ ತೋರುತ್ತಾನೆ. ಎರಡನೇ ಸತ್ಸುದ್ದಿಯು ನಿಮಗೆ ಅತ್ಯಂತ ಉತ್ತೇಜಕವಾಗಿರಲಿದೆ. ಮೂರನೇ ಶುಭಸುದ್ದಿ ಸ್ನೇಹಿತರೆ, ಇನ್ನು ಮೂರನೇ ಶುಭಸುದ್ದಿ ಎಂದರೆ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಬೆನ್ನಿಗೆ ನಿಲ್ಲುವ ಆಪ್ತರಿಂದ ನಿಮಗೆ ಅನಿರೀಕ್ಷಿತ ನೆರವು ಸಿಗಲಿದೆ ಮತ್ತು ಇದು ನಿಮ್ಮ ವೃತ್ತಿಜೀವನದಲ್ಲಿ ದೊಡ್ಡ ಜಿಗಿತಕ್ಕೆ ಕಾರಣವಾಗಲಿದೆ. ಇತರರು ಕನಸಿನಲ್ಲೂ ಊಹಿಸಲಾಗದ ಉನ್ನತ ಸ್ಥಾನವನ್ನು ನೀವು ಅಲಂಕರಿಸಲಿದ್ದೀರಿ. ನಿಮಗೆ ಸಹಾಯ ಮಾಡುವವರು ನಿಮ್ಮ ಸಹೋದರ ಅಥವಾ ಹತ್ತಿರದ ಬಂಧುವಾಗಿರಬಹುದು. ಅತ್ಯಲ್ಪ ಶ್ರಮದಿಂದ ಗರಿಷ್ಠ ಫಲಿತಾಂಶ ಪಡೆಯುವುದು ಅಂದರೆ ಇದೆ. ನೀವು 10 ರೂಪಾಯಿಗೆ ಶ್ರಮಿಸಿದರೆ ವಿಧಿಯು ನಿಮಗೆ 100 ರೂಪಾಯಿ ನೀಡಲಿದೆ. ಇದು ಹೇಗೆ ಸಾಧ್ಯ? ಏಕೆಂದರೆ ಸಾಕ್ಷಾತ್ ಮಹಾದೇವನು ನಿಮ್ಮ ಮೇಲೆ ಪ್ರಸನ್ನನಾಗಿದ್ದಾನೆ. ಇದಲ್ಲದೆ ವೀರ ಹನುಮಂತನು ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸುವ ಕವಚದಂತೆ ನಿಂತಿದ್ದಾನೆ. ಇದರ ಜೊತೆಗೆ ನಿಮ್ಮ ಬದುಕಿನಲ್ಲಿ ಅತ್ಯಂತ ಬೆಂಬಲ ನೀಡುವ ವ್ಯಕ್ತಿಯೊಬ್ಬರ ಪ್ರವೇಶವಾಗಲಿದೆ. ನಿಮ್ಮ ಕುಟುಂಬದವರು ಅಥವಾ ನಿಕಟವರ್ತಿಗಳು ನಿಮ್ಮ ಆಶಯಗಳನ್ನು ಆಲಿಸಿ ನಿಮಗೆ ಸಾಥ್ ನೀಡಲಿದ್ದಾರೆ. ಇದರೊಂದಿಗೆ ನಾನು ಒಂದು ಅತ್ಯಂತ ಅಮೂಲ್ಯವಾದ ಪಾಠವನ್ನು ತಿಳಿಸಲು ಬಯಸುತ್ತೇನೆ. ಈ ಪ್ರಸ್ತುತಿಯನ್ನು ಅರ್ಧಕ್ಕೆ ಬಿಡಬೇಡಿ. ನಾನು ಹಂಚಿಕೊಳ್ಳುವ ಈ ಜ್ಞಾನವನ್ನು ಬಹಳ ಲಕ್ಷ್ಯವಿಟ್ಟು ಆಲಿಸಿ. ಜೀವನದಿಂದ ನಾವು ಕಲಿಯಬಹುದಾದ ಅತಿ ದೊಡ್ಡ ಪಾಠದ ಬಗ್ಗೆ ಈಗ ಚರ್ಚಿಸೋಣ. ಸ್ನೇಹಿತರೆ, ಕಿವಿಗೊಟ್ಟು ಕೇಳಿ. ಸಮಯವು ನಮಗೆ ಅನೇಕ ಸಂಗತಿಗಳನ್ನು ಮನವರಿಕೆ ಮಾಡಿಕೊಡುತ್ತದೆ. ನಿಮ್ಮ ಪ್ರಾಮಾಣಿಕ ಶ್ರಮ ಮತ್ತು ಪುಣ್ಯ ಕಾರ್ಯಗಳಿಂದಾಗಿ ನಿಮ್ಮ ಬದುಕಿನಲ್ಲಿ ಎಂತಹ ಸನ್ನಿವೇಶವೇ ಬರಲಿ, ಅದು ಸುಖವಿರಲಿ ಅಥವಾ ದುಃಖವಿರಲಿ, ಅದನ್ನು ಸಮಚಿತ್ತದಿಂದ ಸ್ವೀಕರಿಸಿ. ಈ ಹಿಂದೆ ನೀವು ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡು ಕೊರಗಬೇಡಿ, ಅದನ್ನು ಮರೆತುಬಿಡಿ. ನಿಮ್ಮ ವೈಯಕ್ತಿಕ ಗುಣಗಳನ್ನು ಸುಧಾರಿಸಿಕೊಳ್ಳಿ, ಭವಿಷ್ಯದ ಯೋಜನೆಗಳನ್ನು ರೂಪಿಸಿ. ಕಾಲವು ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಹೌದು, ಅರಸರಿಗೂ ಸಹ ಕಾಲ ಬದಲಾಗುತ್ತದೆ. ಜೀವನವು ಸದಾ ಏರಿಳಿತಗಳಿಂದ ಕೂಡಿರುವುದು ಸಹಜ. ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ನೀವು ಒಂದು ನಿರ್ದಿಷ್ಟ ನಿಷ್ಠೆಯನ್ನು ಕಾಪಾಡಿಕೊಳ್ಳಬೇಕು. ಯಾವುದೇ ವದಂತಿಗಳನ್ನು ನಂಬದಂತೆ ಎಚ್ಚರವಹಿಸಿ, ಏಕೆಂದರೆ ಗಾಳಿಸುದ್ದಿಗಳಿಗೆ ಕಿವಿಗೊಟ್ಟರೆ ನೀವು ನಷ್ಟವನ್ನೇ ಅನುಭವಿಸುತ್ತೀರಿ. ಅಧಿಕೃತ ಮಾಹಿತಿ ಸಿಗುವವರೆಗೆ ತಾಳ್ಮೆಯಿಂದ ಇರಿ. ಇದು ನಿಮ್ಮ ಹಿತದೃಷ್ಟಿಯಿಂದಲೇ ಹೇಳುತ್ತಿರುವುದು, ಏಕೆಂದರೆ ಪರಮಾತ್ಮನು ನಿಮಗೆ ಕೆಲವು ಸುಳಿವುಗಳನ್ನು ನೀಡಲು ಇಚ್ಛಿಸುತ್ತಿದ್ದಾನೆ. ಅವನದ್ದೇ ಆದ ಒಂದು ಸಂದೇಶವಿದೆ. ಹಾಗಾದರೆ ದೇವರು ಏನು ಬಯಸುತ್ತಿದ್ದಾನೆ? ಆರಂಭದಲ್ಲೇ ನಾನು ಹೇಳಿದಂತೆ ವಿಧಿಯ ಆಟ ಬೇರೆಯದೇ ಇರಬಹುದು. ಹಾಗಾದರೆ ಆ ಇಚ್ಛೆ ಏನು? ಈಗ ಇದನ್ನು ವಿವರಿಸೋಣ. ಸ್ನೇಹಿತರೆ, ಈಶ್ವರನ ಇಚ್ಛೆ ಎಂದರೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಅನಿರೀಕ್ಷಿತ ಘಟನೆಯೂ ನಮಗೆ ಹೊಸ ಮಾರ್ಗವನ್ನು ತೋರಿಸುವುದಕ್ಕಾಗಿಯೇ ಇರುತ್ತದೆ. ನಾವು ನೂತನ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಪ್ರೇರಿತರಾಗುತ್ತೇವೆ ಮತ್ತು ದೇವರು ದಾರಿ ತೋರಿಸುತ್ತಾನೆ. ದೈವಭಕ್ತನಿಗೆ 1 ಬಾಗಿಲು ಮುಚ್ಚಿದರೆ ದೇವರು 100 ಬಾಗಿಲುಗಳನ್ನು ತೆರೆಯುತ್ತಾನೆ ಎಂಬ ನಾಣ್ಣುಡಿಯಿದೆ.
ನಾವು ಮಾಡಬೇಕಾದ್ದು ಆ ಮಾರ್ಗವನ್ನು ಗುರುತಿಸುವುದು ಮಾತ್ರ. ನೀವು ಅದನ್ನು ಹೇಗೆ ಸಾಧಿಸುವಿರಿ? ನಿಮ್ಮ ನಿಸ್ವಾರ್ಥ ಪರಿಶ್ರಮದ ಮೂಲಕ. ನೀವು ಮೊದಲ ಹೆಜ್ಜೆ ಇಟ್ಟರೆ ದೇವರು ನಿಮ್ಮನ್ನು ಕೈಹಿಡಿದು ಮುಂದಕ್ಕೆ ನಡೆಸುತ್ತಾನೆ. ಒಬ್ಬ ಪರಮಭಕ್ತನಿದ್ದನು, ಆಲಿಸಿ. ಅವನಿಗೆ ಈಶ್ವರನ ಮೇಲೆ ಅಪಾರ ನಿಷ್ಠೆಯಿತ್ತು. ಅವನು ಸದಾ ಧ್ಯಾನದಲ್ಲಿ ಮುಳುಗಿರುತ್ತಿದ್ದನು. ಸರಿಯೇ, ಅವನಿಗೆ ಅತಿ ಅಗತ್ಯವಿದ್ದಾಗ ಅವನು ದೇವರೆದುರು ಬೇಡಿಕೊಳ್ಳುತ್ತಿದ್ದನು. ಒಂದು ದಿನ ಅವನ ಬಳಿ ಹಣದ ಅಭಾವ ಉಂಟಾದ ಕಠಿಣ ಸಮಯ ಬಂದಿತು. ಆದರೆ ಅವನು ಏನನ್ನಾದರೂ ಸಾಧಿಸಲು ಆಶಿಸಿದನು. ಅವನಿಗೆ 1 ರೂಪಾಯಿ ಲಕ್ಷದ ಅವಶ್ಯಕತೆ ಇತ್ತು ಎಂದು ಭಾವಿಸೋಣ. ಅವನು ನೇರವಾಗಿ ಆಲಯಕ್ಕೆ ಹೋಗಿ ನಮಸ್ಕರಿಸಿ ತನ್ನ ಇಚ್ಛೆಯನ್ನು ದೇವರೆದುರು ತೋಡಿಕೊಂಡನು. ನಾನು ಲಾಟರಿ ಗೆದ್ದರೆ ನಾನು ನಿಮಗೆ ಸೇವೆಯನ್ನು ಅರ್ಪಿಸುತ್ತೇನೆ ಎಂದನು. ತನ್ನ ಆಸೆ ಈಡೇರುತ್ತದೆ ಎಂಬ ಅಚಲ ವಿಶ್ವಾಸ ಅವನಲ್ಲಿತ್ತು. ಅವನು ಸತತವಾಗಿ 21 ದಿನಗಳ ಕಾಲ ದೇವಸ್ಥಾನಕ್ಕೆ ಹೋಗಿ ಬೇಡಿಕೊಂಡನು. ಆದರೆ ಅವನಿಗೆ ಲಾಟರಿ ಹೊಡೆಯಲೇ ಇಲ್ಲ. ಕ್ರಮೇಣ ಆ ಭಕ್ತನು ತನ್ನ ನಂಬಿಕೆಯನ್ನು ಕಳೆದುಕೊಳ್ಳತೊಡಗಿದನು. ಅವನು ದೇವರಿಗೆ ದೂಷಿಸಲು ಆರಂಭಿಸಿದನು. ಮನೆ ಕಟ್ಟುವ ಅಥವಾ ವಾಹನ ಕೊಳ್ಳುವ ಕನಸು ಅವನದ್ದಾಗಿತ್ತು. ಆದರೆ ಲಾಟರಿ ಫಲಿತಾಂಶ ಮಾತ್ರ ಅವನ ಪರವಾಗಿ ಬರಲೇ ಇಲ್ಲ. ಒಂದು ದಿನ ಕೋಪದಿಂದ ದೇವಸ್ಥಾನಕ್ಕೆ ಹೋಗಿ, ಓ ಪರಶಿವನೇ, ನಾನು ನಿನ್ನನ್ನು ಇಷ್ಟು ಪೂಜಿಸುತ್ತಿದ್ದರೂ ನೀನು ನನ್ನ ಕನಸನ್ನು ನನಸು ಮಾಡುತ್ತಿಲ್ಲ ಏಕೆ? ನನ್ನಲ್ಲಿ ಏನು ಕೊರತೆಯಿದೆ ಎಂದು ಕಿರುಚಿದನು. ಆಗ ಆಕಾಶದಿಂದ ದೈವವಾಣಿಯೊಂದು ಕೇಳಿಸಿತು. ನನ್ನ ಪ್ರಿಯ ಭಕ್ತನೇ, ನೀನು ಮೊದಲು ಲಾಟರಿ ಟಿಕೆಟ್ ಖರೀದಿಸಿದರೆ ತಾನೇ ನಾನು ನಿನಗೆ ಗೆಲುವು ನೀಡಲು ಸಾಧ್ಯ? ನೀನು ಮೊದಲ ಹೆಜ್ಜೆಯನ್ನೇ ಇಟ್ಟಿಲ್ಲ. ಲಾಟರಿ ಕೊಳ್ಳದೆಯೇ ಗೆಲ್ಲುವುದು ಹೇಗೆ? ಪೂರ್ಣವಿರಾಮ. ಆ ಭಕ್ತನಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ತಕ್ಷಣ ಹೋಗಿ ಲಾಟರಿ ಖರೀದಿಸಿದನು ಮತ್ತು ಅದೃಷ್ಟವಶಾತ್ ಗೆದ್ದನು. ಆಗ ಅವನು ಅತ್ಯಂತ ಹರ್ಷದಿಂದ ದೇವರಿಗೆ ಧನ್ಯವಾದ ಹೇಳಿದನು. ಈ ಕಥೆಯ ಮೂಲಕ ನಾನು ನಿಮಗೆ ತಿಳಿಸಬಯಸುವ ನೀತಿ ಇದು. ಜೀವನದಲ್ಲಿ ಏರಿಳಿತ ಸಹಜ. ಆದರೆ ದೊಡ್ಡ ಯಶಸ್ಸು ಬೇಕೆಂದಾದಲ್ಲಿ ಕೇವಲ ಪ್ರಾರ್ಥನೆ ಸಾಲದು, ನೀವು ಕಾರ್ಯೋನ್ಮುಖರಾಗಬೇಕು. ಸ್ನೇಹಿತರೆ, ನೀವು ಶ್ರಮದ ಮೊದಲ ಹೆಜ್ಜೆ ಇಟ್ಟರೆ ದೇವರು ಖಂಡಿತವಾಗಿ ಬೆಂಬಲ ನೀಡುತ್ತಾನೆ. ದೇವರ ಮನೆಯಲ್ಲಿ ನ್ಯಾಯ ವಿಳಂಬವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ ಎಂಬ ಮಾತು ನಿಮ್ಮ ಬದುಕಿಗೆ ಪ್ರಸ್ತುತವಾಗಿದೆ. ನಿಮ್ಮ ಹಾದಿಯಲ್ಲಿ ಬರುವ ಸನ್ನಿವೇಶಗಳನ್ನು ಧೈರ್ಯದಿಂದ ಸ್ವೀಕರಿಸಿ ಮತ್ತು ಅವುಗಳನ್ನು ಬದಲಾಯಿಸುವ ಸಂಕಲ್ಪ ಮಾಡಿ. ದೇವರು ಏನೇ ಮಾಡಿದರೂ ಅದು ನಮ್ಮ ಒಳಿತಿಗೆ ಎಂಬ ನಂಬಿಕೆ ಇರಲಿ. ನಿಮ್ಮ ಕನಸು ಈಡೇರಿಲ್ಲ ಎಂದರೆ ಅದಕ್ಕೆ ಅದರದ್ದೇ ಆದ ಕಾರಣವಿರುತ್ತದೆ. ನಮಗೆ ಬರೆಯಲ್ಪಟ್ಟದ್ದು ನಮಗೆ ಸಿಕ್ಕೇ ಸಿಗುತ್ತದೆ. ಮತ್ತು ಈ ಸಮಯವು ಮೇಷರಾಶಿಯವರಿಗೆ ಸಕಲ ಐಷಾರಾಮಿಗಳನ್ನು ತಂದುಕೊಡಲಿದೆ. ಆದರೆ ಅದನ್ನು ಪಡೆಯಲು ಕೆಲವು ತಪ್ಪುಗಳನ್ನು ನೀವು ಮಾಡಬಾರದು. ಈ ಮಾಹಿತಿಯ ಜೊತೆಗೆ ನಾನು ಆರೋಗ್ಯದ ಬಗ್ಗೆಯೂ ಕೆಲವು ಮಾತುಗಳನ್ನು ಹಂಚಿಕೊಳ್ಳುತ್ತೇನೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಸದಾ ಅನಾರೋಗ್ಯದಿಂದ ಬಳಲುತ್ತಿದ್ದರೆ, ಜ್ವರ, ಬೆನ್ನು ನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳಿಂದ ತೊಂದರೆ ಅನುಭವಿಸುತ್ತಿದ್ದರೆ, ಈಗ ಹನುಮಂತನ ಆಶೀರ್ವಾದದಿಂದ ಆ ಕಷ್ಟಗಳು ಕೊನೆಗೊಳ್ಳಲಿವೆ. ಹೌದು, ಮನೆಯವರ ಆರೋಗ್ಯವು ಸುಧಾರಿಸಲಿದೆ. ಆದರೆ ನೀವು ಕೂಡ ಯೋಗ ಮತ್ತು ವ್ಯಾಯಾಮಕ್ಕೆ ಆದ್ಯತೆ ನೀಡಬೇಕು. ಮೊಬೈಲ್ ಅಥವಾ ಟಿವಿಯ ಮುಂದೆ ಅತಿಯಾಗಿ ಕಾಲ ಕಳೆಯುವುದನ್ನು ನಿಲ್ಲಿಸಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನು ಹಾಳುಮಾಡುತ್ತಿದ್ದಾರೆ. ನಿಮ್ಮ ಪೋಷಕರು ನಿಮ್ಮ ಮೇಲೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ, ಅದನ್ನು ಮರೆಯಬೇಡಿ. ಆಟಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ಕಳೆಯುವ ಬದಲು ಓದಿನತ್ತ ಗಮನಹರಿಸಿ. ಸಮಯವು ಅತ್ಯಂತ ಶಕ್ತಿಶಾಲಿಯಾದುದು. ಯಾರು ಕಾಲದ ಬೆಲೆ ಅರಿಯುತ್ತಾರೋ ಅವರು ಮಾತ್ರ ಬದುಕಿನಲ್ಲಿ ಸಾಧನೆ ಮಾಡಬಲ್ಲರು. ಅಂತಹವರಿಗೆ ಮಾತ್ರ ದೈವಾನುಗ್ರಹ ಲಭಿಸುತ್ತದೆ. ಈ ಸಮಯವು ಮಹಾಲಕ್ಷ್ಮಿ, ಬಜರಂಗಬಲಿ ಮತ್ತು ಮಹಾದೇವನ ಆಶೀರ್ವಾದದ ಕಾಲವಾಗಿದೆ. ಆದ್ದರಿಂದ ಭೀತಿ ಬೇಡ. ಈ ಮಾಹಿತಿಯನ್ನು ಪಡೆಯುತ್ತಿರುವ ಮಹಾದೇವನ ಭಕ್ತರು ದಯವಿಟ್ಟು ನಾಳೆ ಪ್ರಾತಃಕಾಲ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. 1 ಬಿಂದಿಗೆ ನೀರು, ಬಿಲ್ವಪತ್ರೆ ಮತ್ತು ಪುಷ್ಪಗಳನ್ನು ಅರ್ಪಿಸಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ. ದಾನ ಮಾಡುವವರ ಕೈ ಎಂದೂ ಖಾಲಿಯಾಗುವುದಿಲ್ಲ ಎಂಬುದು ಸತ್ಯ. ನಿಮ್ಮ ಬದುಕಿನಲ್ಲಿ ಈ ಬಾರಿ ಮಹಾನ್ ಶಕ್ತಿಗಳ ಕೃಪೆಯಿದೆ. ಆದ್ದರಿಂದ ಉದ್ಯೋಗಕ್ಕಾಗಿ ಹಂಬಲಿಸುತ್ತಿದ್ದವರಿಗೆ ಶುಭಕಾಲ ಬಂದಿದೆ. ನಿಮ್ಮ ಏಕಾಗ್ರತೆಯ ಕೊರತೆ ಈಗ ನೀಗಲಿದೆ. ಹನುಮಂತನ ದಯೆಯಿಂದ ನಿಮ್ಮ ಕನಸುಗಳು ನನಸಾಗಲಿವೆ. ನಾಳೆ ಬೆಳಿಗ್ಗೆಯಿಂದಲೇ ನಿಮಗೆ ಶುಭ ಕರೆಗಳು ಅಥವಾ ಇಮೇಲ್ ಬರುವ ಸಾಧ್ಯತೆಯಿದೆ. ಇದು ನಿಮ್ಮನ್ನು ಹರ್ಷತುಂದಿಲರನ್ನಾಗಿ ಮಾಡುತ್ತದೆ. ಗ್ರಹಗತಿಗಳ ಬದಲಾವಣೆ ಮತ್ತು ಶನಿದೇವನ ಕೃಪಾದೃಷ್ಟಿ ನಿಮ್ಮ ಮೇಲಿದೆ. ಶನಿ ಕೇವಲ ಶಿಕ್ಷೆ ನೀಡುವುದಿಲ್ಲ, ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ತಕ್ಕ ಫಲವನ್ನು ನೀಡುತ್ತಾನೆ. ಆದ್ದರಿಂದ ಭಯಪಡಬೇಡಿ. ದೇವರು ನಿಮ್ಮನ್ನು ವಿಸ್ಮಯಗೊಳಿಸುವ ರೀತಿಯಲ್ಲಿ ಯಶಸ್ಸು ನೀಡಲಿದ್ದಾನೆ. ಮೇಷರಾಶಿಯವರು ಅತ್ಯಂತ ನಿಷ್ಠಾವಂತರು ಮತ್ತು ಮೃದು ಸ್ವಭಾವದವರು. ನೀವು ಎಂದೂ ಪ್ರದರ್ಶನಕ್ಕೆ ಹೋಗುವುದಿಲ್ಲ. ಆದರೆ ಯಾರಾದರೂ ನಿಮ್ಮನ್ನು ಕೆಣಕಿದರೆ ನೀವು ಸುಮ್ಮನಿರುವವರಲ್ಲ. ನೋಡಿ, ಅಸಭ್ಯವಾಗಿ ವರ್ತಿಸುವವರಿಗೆ ತಕ್ಕ ಉತ್ತರ ನೀಡಬೇಕು ನಿಜ. ಆದರೆ ಮೌನವಾಗಿರುವುದು ಕೂಡ ಒಂದು ದೊಡ್ಡ ಶಕ್ತಿ. ನಿಮ್ಮ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ, ಏಕೆಂದರೆ ಸಣ್ಣ ಜಗಳಗಳು ದೊಡ್ಡ ಅನಾಹುತಕ್ಕೆ
ಅಥವಾ ಕಾನೂನು ತೊಂದರೆಗಳಿಗೆ ದಾರಿ ಮಾಡಿಕೊಡಬಹುದು. ಸಂಯಮದಿಂದ ಮಾತನಾಡುವುದು ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುತ್ತದೆ. ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಮನಸ್ಸಿನಲ್ಲಿ ಗೊಂದಲ ಉಂಟಾಗಬಹುದು. ಅದನ್ನು ಶಮನಗೊಳಿಸಲು ಓಂ ನಮಃಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮಗೆ ದೈವಿಕ ರಕ್ಷಣೆಯನ್ನು ನೀಡುತ್ತದೆ. ಹನುಮಂತನ ಕೃಪೆಗಾಗಿ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಇಂದಿನ ಈ ಸಕಲ ಮಾಹಿತಿಗಳನ್ನು ನಾನು ಗ್ರಹಗಳ ಸಂಚಾರ ಮತ್ತು ಅನುಭವದ ಆಧಾರದ ಮೇಲೆ ನೀಡಿದ್ದೇನೆ. ನಿಮಗೆ ಯಾವುದೇ ಸಂದೇಹವಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಂದಿನ ನಿಮ್ಮ ಲಕ್ಕಿ ನಂಬರ್ 1 ಮತ್ತು 7. ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ. ನಿಮ್ಮ ಅದೃಷ್ಟದ ಪ್ರಮಾಣ 85%ರಷ್ಟಿದೆ. ನೀವು ಸೋಮಾರಿತನ ಬಿಟ್ಟು ಕಾರ್ಯೋನ್ಮುಖರಾದರೆ ಜಯನಿಶ್ಚಿತ. ಮುಂಬರುವ ವರ್ಷಗಳು ನಿಮಗೆ ಅತ್ಯಂತ ವಿಶೇಷವಾಗಿರಲಿವೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಯಶಸ್ಸಿನತ್ತ ಸಾಗಲಿ. ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿ ನಮ್ಮ ಜೊತೆಗಿರಿ. ಜೈ ಮಾ ದುರ್ಗಾ. ಜೈ ಭವಾನಿ.